ಎಲ್ಲ ಕನ್ನಡಿಗರಿಗೂ ಜಮಖಂಡಿ ಹುಡುಗ ಮಾಡೋ ನಮಸ್ಕಾರಗಳು ರೀ. ಇವತ್ತು ಶ್ರಾವಣ ಮಾಸದ ಮೊದಲ ದಿನ. ಇವತ್ತಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗತೈತಿ. ಸೊ ಈ ಶ್ರಾವಣ ಮಾಸದೊಳಗೆ ಶಿವನ ಆರಾಧನೆ, ಶಿವನ ಪೂಜೆ, ಶಿವನ ಕೃಪೆ ಎಲ್ಲರ ಮ್ಯಾಗ ಇರಲಿ ಅಂತ ಆಶಿಸ್ತಾ, ಮೊದಲನೇದಾಗಿ ಶ್ರಾವಣ ಮಾಸವನ್ನು ನಾವು ಇವತ್ತಿನಿಂದ ಪ್ರಾರಂಭಿಸಾಕತ್ತಿದ್ರೆ, ನಮ್ಮ ದೇಶದೊಳಗೆ ಉತ್ತರ ಭಾರತದೊಳಗೆ ಆಲ್ರೆಡಿ 15 ದಿವಸ ಆಯಿತು ಶ್ರಾವಣ ಮಾಸ ಪ್ರಾರಂಭ ಆಗಿ. ಆದ್ರೆ ದಕ್ಷಿಣ ಭಾರತೀಯರಿಗೆ ಇವತ್ತಿನಿಂದ ಶ್ರಾವಣ ಮಾಸ ಪ್ರಾರಂಭ. ಹೌದು, ಉತ್ತರ ಭಾರತದೊಳಗೆ ಮೊನ್ನೆ ಆದಂತಹ ಗುರುಪೂರ್ಣಿಮೆಯಿಂದ ಶ್ರಾವಣ ಮಾಸ ಪ್ರಾರಂಭ ಆದ್ರೆ, ನಮ್ಮ ದಕ್ಷಿಣ ಭಾರತದೊಳಗೆ ಈ ಭೀಮನ ಅಮಾವಾಸ್ಯೆಯಿಂದ ಶ್ರಾವಣ ಮಾಸ ಪ್ರಾರಂಭ. ಯಾಕಪ್ಪ ಅಂತಂದ್ರೆ, ನಮ್ಮ ಭಾರತದಲ್ಲಿರುವ ಹಿಂದೂ ಪಂಚಾಂಗದ ಪ್ರಕಾರ ಉತ್ತರ ಭಾರತದೊಳಗೆ ತಿಂಗಳ ಆರಂಭ ಹುಣ್ಣಿಮೆಯ ಮಾರನೇ ದಿನದಿಂದ ಆಗುತ್ತಂತ್ರಿ. ಆದರೆ ನಮ್ಮ ದಕ್ಷಿಣ ಭಾರತದೊಳಗೆ ಅಮಾವಾಸ್ಯೆಯ ಮರುದಿನದಿಂದ ತಿಂಗಳ ಪ್ರಾರಂಭ ಆಕೈತಿ. ಆ ಕಾರಣಕ್ಕೋಸ್ಕರ ಉತ್ತರ ಭಾರತದಲ್ಲಿ ಆಲ್ರೆಡಿ ಶ್ರಾವಣ ಮಾಸ ಸ್ಟಾರ್ಟ್ ಆಗಿ 15 ದಿನ ಆಯಿತು. ಆದರೆ ನಮ್ಮ ದಕ್ಷಿಣ ಭಾರತದೊಳಗೆ ಇವತ್ತಿನಿಂದ ಪ್ರಾರಂಭ ರೀ. ಈ ರೀತಿಯಾದಂಥ ಶ್ರಾವಣ ಮಾಸದ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಪ್ಲೀಸ್ ಎಲ್ಲರೂ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋ ಜೋಡಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.